ರಾಣೆಬೆನ್ನೂರು ಮಂದಿ, ಇದು ಡೇ 37 ಆಫ್ 365 ಡೇಸ್ ಮಿನಿ ಬ್ಲಾಗ್ ಚಾಲೆಂಜ್. ಬೆಳಗ್ಗೆ ಮಾಮೂಲಿ ಕೆಲಸ ಮುಗಿಸ್ಕೊಂಡು ಮಮ್ಮಿನ ವಾಪಸ್ ಬ್ಯಾಡ್ಗಿ ಬಿಡಬೇಕಿತ್ತು. ಅವ್ರನ್ನ ಕರ್ಕೊಂಡು ಬ್ಯಾಡ್ಗಿಗೆ ಹೋದೆ. ಅವ್ರನ್ನ ಸ್ಕೂಲಿಗೆ ಬಿಟ್ಟು ವಾಪಸ್ ರಾಣೆಬೆನ್ನೂರಿಗೆ ಬಂದೆ. ನಮ್ಮ ಮಾವ ಅವ್ರ ಊರಿಗೆ ಹೊಂಟಿದ್ರು, ಮದುವೆಗೆ ಕಾರ್ ಬೇಕಿತ್ತು ಅಂತಂದ. ಸರಿ ಅಂತ ಅವ್ರ ಮನೆ ಹತ್ರ ಬಂದು ಕಾರ್ ಪಾರ್ಕ್ ಮಾಡಿದೆ. ಪಾರ್ಕ್ ಮಾಡಿ ಮನೆಗೆ ಹೋಗಿ ಕಾರ್ ಕೀ ಕೊಟ್ಟು ಸ್ಕೂಟಿ ತೊಗೊಂಡೆ. ಅಲ್ಲಿಂದ ವಾಪಸ್ ನಾನು ಮನೆಗೆ ಬರಬೇಕಿತ್ತಲ್ಲ, ಸೊ ಹಂಗೆ ಬರ್ತಾ ಟಿಫನ್ ಮಾಡಿಕೊಂಡು ಬಂದು ಮನೆಗೆ ಆ್ಯಕ್ಟಿವಾ ಇಟ್ಟು ಮತ್ತು ನನ್ನ ಗಾಡಿ ತೊಗೊಂಡು ವಾಪಸ್ ಹೊರಗೆ ಹೊಂಟೆ. ನನ್ನ ಫ್ರೆಂಡ್ ಕಾಲ್ ಮಾಡಿ ನಾನು ಸ್ವಲ್ಪ ಬೆಂಗಳೂರಿಗೆ ಹೊಂಟಿದ್ದೆ, ಸ್ಟೇಷನಿಗೆ ಡ್ರಾಪ್ ಮಾಡ್ಬಾ ಅಂದ. ಸರಿಪ್ಪ ಅಂತ ಬಾ ಅಂತಂದು ಮತ್ತು ಅವ್ರ ಮನೆಗೆ ಹೋದೆ. ಇದೆ ನೋಡ್ರಿ ಅವ್ರ ಮನೆ, ಎಲ್ಲ ಸಾವ್ಕಾರ ಮಂದಿಪ್ಪ. ಮತ್ತು ಇವನ ನನ್ನ ಫ್ರೆಂಡ್. ಆಮೇಲೆ ಅಲ್ಲಿಂದ ಹನುಮಪ್ಪನ ಗುಡಿಗೆ ಹೋಗೋಣ ಅಂದ, ಶನಿವಾರ ಇತ್ತಲ್ಲ ಅಂತಂದು ಅಲ್ಲೇ ಮೃತ್ಯುಂಜಯ ನಗರದಾಗಿರೋ ಹನುಮಪ್ಪನ ಗುಡಿಗೆ ಹೋದ್ವಿ. ಕೈ ಮುಕ್ಕೊಂಡು ಅಲ್ಲಿಂದ ಅವನು ಟಿಫನ್ ಕಟ್ಸ್ಕೊತೀನಿ ಅಂದ. ಮತ್ತು ಅಪ್ಪು ಫಾಸ್ಟ್ ಫುಡ್ಡಿಗೆ ಬಂದು ಅಲ್ಲಿ ಟಿಫನ್ ಕಟ್ಸ್ಕೊಂಡು ಅವನಿಗೆ ಸ್ಟೇಷನಿಗೆ ಬಿಟ್ಟು ವಾಪಸ್ ಬರತ್ತಿದ್ದೆ. ರೋಹಿತ್ ಅಣ್ಣ ಫೋನ್ ಮಾಡಿ ಕದ್ರಮಳ್ಳಿಗೆ ಹೋಗಿ ಬರಂಬ ಅಂದ. ಸರಿ ಅಣ್ಣ ಅಂತ ಮತ್ತು ಅಂಬೇಡ್ಕರ್ ಸ್ಕೂಲ್ ಹತ್ರ ಹೋಗಿ ಸ್ಕೂಟಿ ಇಟ್ಟೆ. ಅಷ್ಟೊತ್ತಿಗೆ ಅಣ್ಣನೂ ಬಂದ. ಅಲ್ಲಿಂದ 3 ಜನ ಕದ್ರಮಳ್ಳಿಗೆ ಹೋದ್ವಿ. 11:30 ಏನೋ ಆಗಿತ್ತು ಆಲ್ಮೋಸ್ಟ್. ಹೋದಾಗ ಓಪನ್ ಇತ್ತು ಇನ್ನೂ ಗುಡಿ. ಹೋಗಿ ದರ್ಶನ ತೊಗೊಂಡ್ವಿ. ಆ್ಯಸ್ ಯೂಶ್ವಲ್ ರಶ್ ಜಾಸ್ತಿನೇ ಇತ್ತು. ಆಮೇಲೆ ರೋಹಿತಣ್ಣ ಅವ್ನ ಕಾರ್ಗೆ ಕೀ ಚೈನ್ ಬೇಕಿತ್ತು ಅಂದ. ಅಲ್ಲಿ ಕೀ ಚೈನ್ ನೋಡಿದ್ವಿ. ಅವ್ನ ಹನುಮಪ್ಪನ ಲಾಕೆಟ್ ಇತ್ತು ಅದ್ರಾಗ, ಅದನ್ನ ತೊಗೊಂಡ. ಅಲ್ಲಿಂದ ವಾಪಸ್ ಮತ್ತೆ ಊರ ಕಡೆ ಹೊಂಟ್ವಿ. ಹೋಗಿ ಮತ್ತು ಗಾಡಿ ತೊಗೊಂಡು ವಾಪಸ್ ಮನೆಗೆ ಹೋಗಿ ಸಾಯಂಕಾಲವರೆಗೂ ರೆಸ್ಟ್ ಮಾಡಿ, ಆಮೇಲೆ ಸಾಯಂಕಾಲ ಫ್ರೆಂಡ್ಸ್ ಬೆಟ್ಟಾಗಿ ಸ್ವಲ್ಪ ಹೊತ್ತು ಹರಟೆ ಹೊಡೆದು ರಾತ್ರಿ ಬಸವೇಶ್ವರ ಡಾಬಾಗೆ ಹೋದ್ವಿ ಊಟಕ್ಕೆ. ನಾನು ನಮ್ಮ ಅಪ್ಪಾಜಿ ಅಲ್ಲಿ ಚಪಾತಿ ಊಟ ತೊಗೊಂಡಿದ್ದೆ. ಟೇಸ್ಟ್ ಚಲೋ ಐತಿ, ಹೋಗಿ ಬರ್ರಿ ಒಂದ್ಸಲ. ಆಮೇಲೆ ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ಯೂಟ್ಯೂಬ್ ಮತ್ತು ಇನ್ಸ್ಟಾ ಸ್ಕ್ರಾಲ್ ಮಾಡಿ ಆಮೇಲೆ ಮಲ್ಕೊಂಡೆ. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್. ನಿಮ್ಗೆ ಮತ್ತೆ ನಾಳೆ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.